ಮಕ್ಕಳಿಗೆ ಚೆಫ ನಿಮ್ಮೇಲೆ ಮಾಡ್ತೀನಿ. ನಾವು ಒಳಗೆ ನಡೆಯಲ್ಲ, ನಾವು ಒಳಗೆ ನಡೆಯಲ್ಲ. ನೀವು ಅನೌನ್ಸ್ ಮಾಡಬೇಕು. ನೋಡ್ರಿ, ನಾ ಶೋ ಪುಟ್ಟ ಮಾಡ್ತಾ ಇಲ್ಲ, ನನಗೆ ಅನೌನ್ಸ್ಮೆಂಟ್ ಬೇಕು. ಬರ್ತಾರೆ ಒಳಗೆ ಬರಲ್ಲ. ಯಾಕೆ ಬರಂದ್ರೆ ಕಷ್ಟ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಮತ್ತೆ ದವಾಖಾನೆಗಿರೋರಿಗೆ ಕಷ್ಟ ಆಗಿಲ್ಲ, ಮಕ್ಕಳಿಗೆ ಕಷ್ಟ ಆಗಿಲ್ಲ. ವಿಸಿಟ್ ಫಾರ್ಮ್ಯಾಲಿಟಿ ಬೇಕಾಗಿಲ್ಲ. ಫಾರ್ಮ್ಯಾಲಿಟಿ ಲೀಡರ್ ಬೇಕಾಗಿಲ್ಲ, ಫಾರ್ಮ್ಯಾಲಿಟಿ ಲೀಡರ್ ಬೇಕಾಗಿಲ್ಲ. ನೈಜತೆ ಬೇಕು. ನಿಮ್ಮ ನಾನೇ ಫೈರ್ ಮಾಡ್ತೀನಿ, ಮನವಿ ಕೊಡಲ್ಲ. ಇಲ್ಲ ಅನೌನ್ಸ್ ಮಾಡಬೇಕು. ಒಬ್ಬ ವಿದ್ಯಾರ್ಥಿ ಯಾರ ನಾಟಕ ಮಾಡ್ತಾ ಇದ್ದಾರೆ ಇಲ್ಲಿ ಜಿಲ್ಲೆ ಒಳಗ. ಪ್ರಿಯಾಂಕಾ ಖರ್ಗೆ ಅವರು ಉಸ್ತುವಾರಿಯರ, ಗೃಹ ಮಂತ್ರಿಯರ, ಅವ್ರಿಗೆ ನಾ ಮನವಿ ಮಾಡಿನಿ. ಇಲ್ಲಿವರೆಗೆ ನಮ್ಮ ಮನವಿ ಪ್ರಿಯಾಂಕಾ ಅವ್ರು ಸ್ಪಂದಿಸಿಲ್ಲ. ಏನ್ ಕಾರಣ? ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾವು ಒಂದ್ರ ಬೆಲೆ ಇಲ್ಲ, ಜಿಲ್ಲಾಧಿಕಾರಿಗೆ ಏನು ನಿಯತ್ತಿಲ್ಲ. ಈಗ ನಿಮ್ಮ ಯಾರಿಗಿರ ಕೂದಲಿಗೆ ಧಕ್ಕೆ ಅದ. ನನ್ನ ಮಗಳಿದ್ದಾಗ ಇವ್ರು ಯಾರ ಕೈ ಹಚ್ಚಲಿ ಹೇಳ್ತೀನಿ, ಇವ್ರ ಮೇಲೆ ಎಫ್ಐಆರ್ ಮಾಡ್ತೀನಿ. SP ಮೇಲೆ ಎಫ್ಐಆರ್ ಮಾಡ್ತೀನಿ. ನಾನು SP ಮೇಲೆ ಡೈರೆಕ್ಟ್ SP ಪಾರ್ಟಿ ಮಾಡ್ತೀನಿ. ವಿದ್ಯಾರ್ಥಿಗಳಿಗೆ ಬೆಲೆ ಇಲ್ಲ ನಿಮ್ಗ, ಹಂಗೆ ಮಾಡ್ತೀರಿ. ಮುಟ್ರಿ ತಮ್ಮಿದ್ರ ಯಾವ ಪೊಲೀಸ್ ಮುಟ್ತಾನೆ ಮುಟ್ಲಿ. ನನ್ನ ಮಕ್ಕಳ ಕೈ ಹತ್ರ ನೀವು ಪೊಲೀಸರು ಯಾರು ಕೈ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀನಿ. ಸರ್ ಏನಿಲ್ಲ, ನಾವು ಅನೌನ್ಸ್ ಮಾಡ್ಬೇಕು. ಮನವಿ ಇಲ್ಲ, ಯಾವ ಬರ್ತಾನೆ ಇಲ್ಲಿ ಬಂದ ಅನೌನ್ಸ್ ಮಾಡ್ಬೇಕು. ಮಕ್ಕಳಿಗಲ್ಲಿ ಹಾಸ್ಪಿಟಲ್ ಒದ್ದಾಡಾಗಿರ್ತಾವ, ಆಟ ಆಡ್ತಾ ಇದ್ದೀನಿ. ನೀವು ಪೊಲೀಸರು ತಮ್ಮಿದ್ರ ಕೈ ಹತ್ರಿ. ನೀವು ಪೊಲೀಸರು ಯಾರು ಬರ್ತಮ್ಮದ ಕೈ ಹತ್ರ ನನ್ನ ಮಕ್ಕಳಿಗೆ. ಸರ್ ನಾನು ಬಹಳಷ್ಟು ಸಲ ಅಬ್ಸರ್ವ್ ಮಾಡಿದ್ದೀನಿ, ಈ ತರ ಅನ್ಯಾಯ ಮಾಡಬೇಡ್ರಿ. ವಿದ್ಯಾರ್ಥಿನಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು. ಜಿಲ್ಲಾಡಳಿತ, ಕಾಂಗ್ರೆಸ್ ಸರ್ಕಾರಕ್ಕೆ ಈ ಮುಖಾಂತರ ನಾನು ಇವತ್ತಿನ ದಿನ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಒಂದು ಸಂದೇಶವನ್ನ ಇಲ್ಲಿಂದಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಹಿಂದಿನ ಉಸ್ತುವಾರಿ ಮಂತ್ರಿಗಳು ಹಾಗೂ ಈಗಿನ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಹಾಗೂ ಏನು ಇವಾಗ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರ DK ಶಿವಕುಮಾರ್ ಅವರಿಗೂ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಬಯಸ್ತೇನೆ. ನೋಡ್ರಿ, ರಾಜ್ಯ ಸರ್ಕಾರದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ಸಮಸ್ಯೆ ತಲೆದೋರಿದಾಗ ಒಬ್ಬ 7ನೇ ತರಗತಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ, ಗೃಹ ಮಂತ್ರಿ ಆಗಿದ್ರು ಕೂಡ ಆತ ಮೊಟ್ಟ ಮೊದಲನೇದಾಗಿ ಆದ್ಯತೆ ಕೊಡುವುದು ಶೈಕ್ಷಣಿಕ ಸಮಸ್ಯೆಗಳಿಗೆ. ಆದ ಕಾರಣ ನಾನು ನಿನ್ನೆ ದಿನ ಆಸ್ಪತ್ರೆಗೆ ಹೋಗಿ ನನ್ನ ವಿದ್ಯಾರ್ಥಿನಿಯರಿಗೆ ಭೇಟಿ ಮಾಡಿದ್ದೇನೆ. ಅಲ್ಲೇ ಹೆಡ್ ಇಂಜುರಿ ಆಗಿದೆ. ಹೆಡ್ ಇಂಜುರಿ ಆದ ಮೇಲೆ CT ಸ್ಕ್ಯಾನ್ ಮಾಡ್ತಾರ. CT ಸ್ಕ್ಯಾನ್ ಮಾಡಿರ್ತಕ್ಕಂಥ ವರದಿ ಪೋಷಕರಿಗೆ ಕೊಡಲ್ಲ. ಮತ್ತ ಅಲ್ಲಿ ಬೇಕಾಗಿರ್ತಕ್ಕಂಥ ಬೆಲ್ಟ್, ಔಷಧಿಗಳನ್ನ ಬರೆದು ಹೊರಗಡೆ ಕಳಿಸ್ತಾರ. ಸ್ವಲ್ಪ ನಾಚಿಕೆ ಆಗ್ಬೇಕು ನಿಮಗ. ಕಲಬುರಗಿ ಜಿಲ್ಲೆಯಲ್ಲಿ ಏನು ತಮ್ಮನ್ನ ತಾವು ರಾಜಕೀಯ ಧುರೀಣರು ಅಂತ ಕರೆಸ್ಕೊಳ್ತೀರಿ, ನಿಮಗೆ ನಾಚಿಕೆ ಆಗ್ಬೇಕು. ನನ್ನ ವಿದ್ಯಾರ್ಥಿನಿಯರ ಮುಖ ನೋಡಿ ಆದ್ರೂ ನಿಮಗೆ ನಾಚಿಕೆ ಆಗ್ಬೇಕಣ್ರಿ. ಏನ್ ರಾಜಕೀಯ ಮಾಡ್ತೀರಿ? ಇರೋದು ಇನ್ನೊಂದು 20 ವರ್ಷ. ಎಲ್ಲರೂ ಈ ಭೂಮಿಯನ್ನ ಬಿಟ್ಟು ಹೋಗ್ಬೇಕಾಗ್ತದ. 20 ವರ್ಷದಲ್ಲಿ ನೀವು ಯಾರು ಈ ಭೂಮಿಯ ಮೇಲೆ ಇರಲ್ಲ. ನಮ್ಮ ಮುದ್ದು ಮಕ್ಕಳು ಬೆಳೀತಾವ, ಅವರಿಗೊಂದು ಭವಿಷ್ಯ ಕಲ್ಪಿಸಬೇಕು, ಅವರಿಗೊಂದು ದಾರಿದೀಪ ನೀವೆಲ್ಲರೂ ಆಗ್ಬೇಕು. ಅದೆಲ್ಲ ಬಿಟ್ಟು ಮಕ್ಕಳು ಓದ್ತಕ್ಕಂಥ ಶಾಲಾ ಕಟ್ಟಡವನ್ನೇ ಕಳಪೆ ಮಾಡಿ ಕಾಂಟ್ರಾಕ್ಟ್ಗಳು
ಶಾಸಕರುಗಳು ಲೀಡರ್ಗಳು ಹಣವನ್ನ ಕೊಳ್ಳೆ ಹೊಡೆದು ಲೂಟಿ ಹೊಡೆದು ದುರುಪಯೋಗ ಪಡಿಸ್ಕೊಂಡು ಮಕ್ಕಳನ್ನ ಅವರ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದೀರಿ. ಹೇಗೆ ನಿಮಗೆ ನಾಚಿಕೆ ಬರಲ್ರಿ? ಮೀಡಿಯಾದವ್ರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಪಬ್ಲಿಕ್ ಟಿವಿ, TV9, ಸುವರ್ಣ, ನ್ಯೂಸ್ 18 ಎಲ್ಲಿದ್ದೀರಪ್ಪ ಪುಣ್ಯಾತ್ಮರ ನೀವೆಲ್ಲ? ಯಾರೇ ಒಂದು ಹುಡುಗಿಗೆ ತೊಗೊಂಡು ಓಡೋದ್ರ, ಯಾರೇ ಮನೆಗೆ ಹಾವು ಕಚ್ಚಿ ಯಾರ ಸತ್ತರ, ಟಿವಿ ಒಳಗೆ ಅವ್ರಿಗೆ ತೊಗೊಂಡು ಚರ್ಚೆ ಪ್ರಾರಂಭ ಮಾಡ್ತೀರಿ. ಇಲ್ಲಿ ನನ್ನ ಕಲಬುರಗಿ ವಿಭಾಗದ, ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿನಿಯರು ಪ್ರಾಣೋಪಾಯದಲ್ಲಿದ್ದಾರ, ಜೀವನ್ ಮರಣನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರ. ಪುಣ್ಯಾತ್ಮರ ನೀವೆಲ್ಲ ಧ್ವನಿ ಎತ್ರಿ. DK ಶಿವಕುಮಾರ್ ಕ್ವಶನ್ ಮಾಡ್ರಿ, ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಕ್ವಶನ್ ಮಾಡ್ರಿ, ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ MP ಗಳಾದಂತ ರಾಧಾಕೃಷ್ಣ ಅವರು ಒಂದು ದಿನನೂ ನಾನು ಅವ್ರಿಗೆ ನೋಡೇ ಇಲ್ಲ. ರಾಧಾಕೃಷ್ಣ ಅವರೇ, ನಮ್ಮ MP ಇದ್ದೀರಿ ಸಾಹೇಬ್ರೆ, ಇವು ಮಕ್ಕಳು ನಮ್ಮೂ ಅಲ್ಲ ನಿಮ್ಮ ಮಕ್ಕಳು ಸರ್. ನೀವು ಬಂದು ಕಣ್ಣೀರು ಒರೆಸ್ತಕ್ಕಂತ ಕೆಲಸ ಮಾಡ್ರಿ. MP ಇದ್ದೀರಿ, 6 ಜನ MLA ಇದ್ದೀರಿ, ನೀವೆಲ್ಲ ಮನ್ಸು ಮಾಡ್ರ ನನ್ನ ಮಕ್ಕಳಿಗೆ ಇಮಾನ್ದಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದು ಸರ್. ಏನ್ ದುಡ್ಡು ಸಂಘಟ ಸತ್ತಾಗ ಹೊತ್ಕೊಂಡು ಹೋಯ್ತೀರಿ ನೀವೆಲ್ಲ? ಎಷ್ಟು ಬಿಲ್ಡಿಂಗ್ ಕಟ್ತೀರಿ, ಎಷ್ಟು ಕಾರ್ ತಗೋತೀರಿ, ಎಷ್ಟು ಐಷಾರಾಮಿ ಮಾಡ್ತೀರಿ, ಎಷ್ಟು ಬ್ರಾಂಡೆಡ್ ವಾಚ್ ಹಾಕೋತೀರಿ, ಎಷ್ಟು ಬಂಗಾರ ಒಡವೆ ಹಾಕೋತೀರಿ. ಸತ್ತಾಗಿದೆ ಯಾವುದು ನಿಮ್ ಜೊತೆಗೆ ಬರಲ್ಲ. ನನ್ನ ಮಕ್ಕಳ ಕಣ್ಣೀರು ಹೋದ್ರಿ ಅಂದ್ರ ಅದ್ರ ಪುಣ್ಯ ನಿಮ್ ಜೊತೆಗೆ ಬರ್ತದ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ನಿಮಗ್ ನಾನು ವಿನಂತಿ ಮಾಡಲ್ಲ, ನಿಮಗ್ ವಿನಂತಿ ಮಾಡಲ್ಲ. ನಿನ್ನೆ ಹಾಸ್ಪಿಟಲ್ ನಲ್ಲಿ ಹೇಳಿದ್ದೇನೆ, ಇವತ್ತು ಮತ್ತೊಮ್ಮೆ ನಿಮಗ ರಿಪೀಟ್ ಮಾಡ್ತಾ ಇದ್ದೀನಿ, ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನನ್ನ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ತಲೆಗೆ 5,000 ಪರಿಹಾರ ನೀವು ಕೊಡದೇ ಇದ್ರೆ 15ರಿಂದ 20,000 ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ನಿಮ್ಮ ಕಾರ್ಯಾಲಯಕ್ಕೆ, ಜಿಲ್ಲಾಡಳಿತಕ್ಕ, ಜಿಲ್ಲಾಧಿಕಾರಿ ಕಚೇರಿ 5 ಲಕ್ಷ ಪರಿಹಾರ. 5 ಲಕ್ಷ ಅನ್ನೋದು ಕೊಟ್ಟಂಗಲ್ಲ, ಆದ್ರೂ ನಾವು ಸರ್ಕಾರ ಸಂಕಷ್ಟದಾಗ ಅನ್ನೋದು ಗೊತ್ತದ. ಅದಕ್ಕಾಗಿ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇದ್ದೀನಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇದ್ದೀನಿ. ಆದ್ರೆ ನಾನು ಇಲ್ಲಿ ಪಕ್ಷಾತೀತವಾಗಿ ಭಾಗವಹಿಸ್ತೀನಿ. ನಾನು ಯಾವುದೇ ಪಕ್ಷ ಇಲ್ಲ. ನೋ ಕಾಂಗ್ರೆಸ್, ನೋ BJP, ನೋ JDS, ನೋ ಎನಿ ಸಂಘಟನಾ, ಯಾವುದೇ ಸಂಘಟನೆಯೂ ಕೂಡ ಇಲ್ಲ. ಇವರೆಲ್ಲ ನನ್ನ ಮಕ್ಕಳು, ನನ್ನ ವಿದ್ಯಾರ್ಥಿನಿಯರು. ಇವರಿಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ. ನೀವೇನ್ ಮಾಡ್ತೀರಿ? ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಬಗ್ಗೆ ಒಂದು ಕಮ್ಯುನಿಟಿ ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡ್ತದ, ಒಂದು ಕಮ್ಯುನಿಟಿ ಕೇಸರಿ ಶಾಲ್ ಬಗ್ಗೆ ಪ್ರಶ್ನೆ ಮಾಡ್ತದ. ನಿಮ್ಮ ಎಲ್ಲಾ ಧರ್ಮಕ್ಕೆ ನಾನು ಗೌರವ ಮಾಡ್ತೀನಿ. ಹಿಂದೂ ಧರ್ಮಕ್ಕೆ ಗೌರವ ಮಾಡ್ತೀನಿ, ಮುಸ್ಲಿಂ ಧರ್ಮಕ್ಕೆ ಗೌರವ ಮಾಡ್ತೀನಿ. ನಿಮ್ಮ ಆಚರಣೆಗಳು ನಿಮ್ಮ ಮನೆಯಲ್ಲಿರಲಿ. ಅದು ಯಾವುದೇ ಧರ್ಮ, ಯಾವುದೇ ವ್ಯಕ್ತಿ ಆಗಿರಬಹುದು. ನಿಮ್ಮ ಆಚರಣೆ ನಿಮ್ಮ ಮನೆ ಬಾಗಿಲಿಗೆ ಸೀಮಿತವಿರಬೇಕು. ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತದ ಪ್ರಜೆಗಳು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿ ಇರಬೇಕು. ಎಲ್ಲೋಗಿದ್ದೀರಿ ಇವಾಗೆಲ್ಲ ನೀವು? ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿ ಪ್ರಾಣ ಭಯದಲ್ಲಿ ಬರ್ತಾ ಇದ್ದಾರ. ಅವರಿಗೆ ಎಲ್ಲರೂ ಹೋರಾಟ ಮಾಡಿ ಸಹಕಾರ ನೀಡಬೇಕು. ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ, ಹಾಗೂ ನಮ್ಮ MP ಗಳಾದಂಥ ರಾಧಾಕೃಷ್ಣ ಅವರಿಗೆ, ಹಾಗೂ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಸೋಕಾಳ್ MLA ಗಳು, ನಾನು ಹೆಸರು ತಗೊಂಬಲ್ಲ, ನಾನು ನಿಮಗೆ ಹೆಸರು ತಗೊಂಬಲ್ಲ, ನಿಮ್ದು ಏನದ ಎಲ್ಲರಿಗೆ ಇಲ್ಲಿ ಗೊತ್ತದ ಎಲ್ಲರಿಗೆ. ಅದಕ್ಕೆ ಎಲ್ಲರಿಗೆ ನಿವೇದನೆ ಮಾಡಲ್ಲ, ಒತ್ತಾಯ ಮಾಡ್ತೀನಿ. ಒಂದು ವಾರದ ಒಳಗಡೆ 5 ಲಕ್ಷ ಪರಿಹಾರ ಘೋಷಣೆ ಮಾಡದೇ ಇದ್ದಲ್ಲಿ ಸ್ವತಃ ನಾನು ವಿದ್ಯಾರ್ಥಿಗಳಿಗೆ ತಗೊಂಡು ಬಂದು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲಿಗೆ ಕೀಲಿ ಹಾಕ್ತೀನಿ ಅಂತಕ್ಕಂಥ ಎಚ್ಚರಿಕೆಯಲ್ಲಿ ಕೊಡ್ತಾ ಇದ್ದೀನಿ. ಧನ್ಯವಾದ.